ನಮಸ್ಕಾರ. ಕರ್ನಾಟಕದ ಪವಿತ್ರ ಪಂಚನಾರಾಯಣ ಕ್ಷೇತ್ರಗಳ ಮೂಲಕ ನಮ್ಮ ಪ್ರಯಾಣಕ್ಕೆ ಸ್ವಾಗತ. ಹೊಯ್ಸಳ ಪರಂಪರೆಯ ಅಡಿಯಲ್ಲಿ ನಿರ್ಮಿಸಲಾದ 5 ದೇವಿಕ ವಿಷ್ಣು ದೇವಾಲಯಗಳು. ದಂತಕಥೆಯ ಪ್ರಕಾರ ಬ್ರಹ್ಮಹತ್ಯನ ಹೊರೆ ಹೊತ್ತ ಇಂದ್ರನು ಕರ್ನಾಟಕದಲ್ಲಿ 5 ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ವಿಷ್ಣುವಿನ ಮಾರ್ಗದರ್ಶನ ಪಡೆದನು. ಇವು ಪಂಚನಾರಾಯಣ ದೇವಾಲಯಗಳಾದವು. ನಂತರ ರಾಜ ವಿಷ್ಣುವರ್ಧನನು ನಿರ್ಮಿಸಿದನು. ನಮ್ಮ ಮೊದಲ ನಿಲ್ದಾಣ ತೊಂಡನೂರಿನ ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಾಲಯ. ಅದರ ವಿಶಿಷ್ಟ 18 ಅಡಿ ವಿಗ್ರಹವಿದೆ. ಅಲ್ಲಿ ಶಂಕು ಮತ್ತು ಚಕ್ರವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ತೊಂಡನೂರು ವನವಾಸದಲ್ಲಿದ್ದ ಶ್ರೀ ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿತು. ಮತ್ತು ದಂತಕಥೆಯು ಹತ್ತಿರದ ಯೋಗ ನರಸಿಂಹ ದೇವಸ್ಥಾನದಲ್ಲಿ ರಾಜನ ಮಗಳು ಗುಣಮುಖಳಾದ ಬಗ್ಗೆ ಹೇಳುತ್ತದೆ. ಈ ದೇವಾಲಯವು ಹೊಯ್ಸಳ ಮಂಟಪಗಳು, ಅಲಂಕೃತ ಕಂಬಗಳು ಮತ್ತು ದ್ರಾವಿಡ ವಿಮಾನದಿಂದ ಹೊಡೆಯುತ್ತದೆ. ಮುಂದೆ ಯದುಗಿರಿ ಬೆಟ್ಟಗಳ ಮೇಲೆ ಮೇಲುಕೋಟೆಯಲ್ಲಿ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯವಿದೆ. ಅಲ್ಲಿ ದೇವರನ್ನು ರಾಮ ಮತ್ತು ಕೃಷ್ಣನ ಪ್ರೀತಿಯ ರೂಪವೆಂದು ಪೂಜಿಸಲಾಗುತ್ತದೆ. ರಾಮಾನುಜಾಚಾರ್ಯರು ಇಲ್ಲಿ 12 ವರ್ಷಗಳನ್ನು ಕಳೆದರು ಮತ್ತು ದೆಹಲಿಯಿಂದ ಉತ್ಸವ ಮೂರ್ತಿಯನ್ನು ಪುನಃಸ್ಥಾಪಿಸಿದರು. ಭವ್ಯವಾದ ವೈರಮುಡಿ ಬ್ರಹ್ಮೋತ್ಸವವು ಪ್ರತಿವರ್ಷ ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ. ತಲಕಾಡಿನಲ್ಲಿ ಭಾಗ್ಷಾ ಒಡೆಯರ್ ಶಾಪದಿಂದ ಹೂತುಹೋದ ಕೀರ್ತಿ ನಾರಾಯಣಸ್ವಾಮಿ ದೇವಾಲಯವು ಕಾವೇರಿ ದಡದಲ್ಲಿದೆ. 12ನೇ ಶತಮಾನದ ಈ ಹೊಯ್ಸಳ ದೇವಾಲಯವು ಸೊಗಸಾದ ಕೆತ್ತನೆಗಳನ್ನು ಹೊಂದಿದೆ. ಭಗವಾನ್ ವಿಷ್ಣುವನ್ನು ಗರುಡನ ಮೇಲೆ ಭವ್ಯವಾಗಿ ಕೂರಿಸಲಾಗಿದೆ. ಜೊತೆಗೆ ರಾಮಾನುಜಾಚಾರ್ಯರಂತಹ ಆಚಾರ್ಯರ ವಿಗ್ರಹಗಳಿವೆ. ನಂತರ ನಾವು ರಾಮಾನುಜಾಚಾರ್ಯರ ಬೋಧನೆಗಳನ್ನು ಅಳವಡಿಸಿಕೊಂಡ ನಂತರ ವಿಷ್ಣುವರ್ಧನ ನಿರ್ಮಿಸಿದ ಗದಗಿನ ಶ್ರೀ ವೀರನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡುತ್ತೇವೆ. ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರ ಶೈಲಿಗಳನ್ನು ಬೆರೆಸಿರುವ ಇದು ಗಾಢ ನೀಲಿ ವೀರನಾರಾಯಣ ವಿಗ್ರಹವನ್ನು ಹೊಂದಿದೆ. ಇಲ್ಲಿ ಕವಿ ಕುಮಾರ್ ವ್ಯಾಸರು ತಮ್ಮ ಮಹಾಭಾರತವನ್ನು ದೈವಿಕ ಪ್ರೇರಣೆಯಿಂದ ರಚಿಸಿದರು. ನಮ್ಮ ಅಂತಿಮ ಗಮ್ಯಸ್ಥಾನವು ರಾಜ ವಿಷ್ಣುವರ್ಧನನಿಂದ ನಿಯೋಜಿಸಲ್ಪಟ್ಟ ಹೊಯ್ಸಳ ಮೇರುಕೃತಿಯಾದ ಬೇಲೂರಿನ ಭವ್ಯ ಚೆನ್ನಕೇಶವ ದೇವಾಲಯವಾಗಿದೆ. ಸೋಪ್ ಸ್ಟೋನ್ ಶಿಲ್ಪಗಳು, ಸೊಗಸಾದ ಮದನಿಕಾಗಳು, ಜಿಗ್ಜಾಗ್ ಮಾದರಿಯ ಗೋಡೆಗಳು ಮತ್ತು ಮಹಾಕಾವ್ಯ ಕಥೆಗಳನ್ನು ಚಿತ್ರಿಸುವ 48 ಅಲಂಕೃತ ಸ್ತಂಭಗಳಿಗೆ ಹೆಸರುವಾಸಿಯಾದ ಇದು ಕಲೆ ಮತ್ತು ಭಕ್ತಿಯ ಜೀವಂತ ಅದ್ಭುತವಾಗಿ ಉಳಿದಿದೆ. ಹೆಚ್ಚಿನ ವಿವರಗಳಿಗಾಗಿ ನನ್ನ ಬ್ಲಾಗ್ ವಿವರಣೆಯಲ್ಲಿ ಲಿಂಕ್ ನೋಡಿ. ಓಂ ನಮೋ ನಾರಾಯಣಾಯ.